ಬಿಜೆಪಿ ಪಕ್ಷ ಚಿತ್ರದುರ್ಗದಲ್ಲಿ ಇರುವ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಪೂರ್ವಭಾವಿ ಸಭೆ ಕರೀತದೆ. ಪೂರ್ವಭಾವಿ ಸಭೆಯಲ್ಲಿ ಬಿಜೆಪಿಯ ಎಸ್ಸಿ ಮತ್ತು ಎಸ್ಟಿಯ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು, ಸಂಸದರು ಎಲ್ಲರೂ ಸೇರ್ತಾರೆ. ಅವರೆಲ್ಲರೂ ಕೂಡ ಚಿತ್ರದುರ್ಗದಿಂದ ವಿಧಾನಸೌಧದವರೆಗೆ ಲಕ್ಷಾಂತರ ಜನರ ಜೊತೆಗೂಡಿ ಪಾದಯಾತ್ರೆಯನ್ನು ಮಾಡಿ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಘಂಟಾಘೋಷವಾಗಿ ಅವರು ಹೇಳ್ತಾರೆ. ಆದರೆ ಯಾವುದೇ ಕಾರಣಗಳಿಲ್ಲದೆ ಬಿಜೆಪಿ ಪಕ್ಷದ ನಮ್ಮ ಎಸ್ಸಿ ಎಸ್ಟಿಯ ಜನಪ್ರತಿನಿಧಿಗಳು ಏನು ಒಂದು ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು, ಅದನ್ನ ಕೈ ಬಿಡ್ತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಬಂದ ಒಂದು ಮಾಹಿತಿ ಏನಂತ ಹೇಳಿದ್ರೆ, ಅದೇ ಪಕ್ಷದ ಒಬ್ಬ ಸರ್ವೋಚ್ಚ ನಾಯಕ ಆ ಸಮುದಾಯಗಳಿಗೆ ಅಥವಾ ಆ ಜನಾಂಗಗಳಿಗೆ, ಹಿಂದುಳಿದ ವರ್ಗದವರಿಗೆ, ಇತರ ಸಮುದಾಯಗಳಿಗೆ ಈ ಹುದ್ದೆ ನೇಮಕ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ತೊಂದರೆಗಳಾಗ್ಬೋದು ಅನ್ನೋ ಉದ್ದೇಶದಿಂದ ನೀವು ಈ ಹುದ್ದೆಗಳು ನೇಮಕ ಆಗುವವರೆಗೂ ಯಾವುದೇ ಕಾರಣಕ್ಕೂ ಪಾದಯಾತ್ರೆ ಮಾಡಬಾರದು ಅಂತ ಎಚ್ಚರಿಕೆ ಕೊಡ್ತಾರೆ ಅನ್ನೋ ಒಂದು ಮಾಹಿತಿಯಿಂದ ಇವರು ಪಾದಯಾತ್ರೆ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಇದು ನಿಜಕ್ಕೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರು, ಎಸ್ಸಿ ಎಸ್ಟಿಗಳ ಮತ್ತು ಹಿಂದುಳಿದ ವರ್ಗದ ನಾಯಕರು, ಸಾಮಾಜಿಕ ನ್ಯಾಯದ ಅಧಿಕಾರರು, ಇವರು ಏನು ಸಂವಿಧಾನದ ಅಡಿಯಲ್ಲಿ ನಾವು ಮೀಸಲಾತಿಯನ್ನು ಕೊಡಬೇಕು, ನೈಜಗಳು ಸೇರಬೇಕು ಅನ್ನುವಂಥದ್ದನ್ನ ತಾವು ಹೇಳ್ತಾರೆ. ಆದರೆ ನನ್ನ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ವ ಪಕ್ಷಗಳ ಸಭೆಯನ್ನು ತಾವು ಕಳೆದು ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಬಳಿ, ಗೃಹ ಸಚಿವರು ಬಳಿ, ಈ ರಾಜ್ಯದಲ್ಲಿ ಏನು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಮಂತ್ರಿಗಳನ್ನ, ಪ್ರಮುಖ ಸಂಸದರನ್ನ, ಈ ರಾಜ್ಯದ ಪ್ರಮುಖ ಸಚಿವರೊಳಗೊಂಡಂತಹ ಒಂದು ನಿಯೋಗವನ್ನ, ಸರ್ವಪಕ್ಷದ ನಿಯೋಗವನ್ನ ಪ್ರಧಾನಮಂತ್ರಿಗಳ ಬಳಿ ಕರ್ಕೊಂಡೋಗಿ, ನೀವು ನಮ್ಮ ರಾಜ್ಯದ ಪ್ರಸ್ತಾವನೆಯನ್ನ, ಏನು ನಮ್ಮ ಎಸ್ಸಿ ಎಸ್ಟಿಗೆ ಜನಸಂಖ್ಯೆಗೆ ಅನುಗುಣವಾಗಿ 56% ಮೀಸಲಾತಿಯನ್ನ ನಾವು ಹೆಚ್ಚುವರಿ ಮಾಡಿದ್ದೀವಿ, ಅದನ್ನ 9 ಶೆಡ್ಯೂಲ್ಗೆ 9ರ ಅನುಚ್ಛೇದಕ್ಕೆ ಸೇರಿಸಬೇಕು ಅಂತೇಳಿ ಪ್ರಸ್ತಾವನೆಯನ್ನ ಮಾಡಬೇಕು. ಇದ್ರ ಮುಖಾಂತರ ನೀವು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ತರಬೇಕು ಅಂತೇಳಿ ನಾನು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಪತ್ರಿಕೆ